ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ಲಾಗ್. ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಗಿಡಗಳಿಗೆ ನೀರು ಹಾಕಿದೆ. ಹಾಗೆ ಹೊಸಲಿ ಎಲ್ಲ ತೊಳೆದು ಹೊಸಲಿಗೂ ಎಲ್ಲ ರಂಗೋಲಿ ಬಿಟ್ಟು ಹಾಗೆ ತುಳಸಿ ಗಿಡದ ಮುಂದೆನೂ ರಂಗೋಲಿ ಹಾಕಿದೆ. ಹೊಸಲಿಗೆ ಡೈಲಿ ಬೆಳಗ್ಗೆ ನಾನು ಲಕ್ಷ್ಮಿ ಹೆಜ್ಜೆ ಹಾಕ್ತೀನಿ. ಲಕ್ಷ್ಮಿ ಹೆಜ್ಜೆ ಹಾಕಿದರೆ ಮನೆಯೊಳಗೆ ಲಕ್ಷ್ಮಿ ಬರ್ತಾಳೆ ಅಂತ. ನೀವು ಕೂಡ ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಲಕ್ಷ್ಮಿ ಹೆಜ್ಜೆ ಹಾಕಿ ಚೆನ್ನಾಗಾಗುತ್ತೆ ಹಾಗೂ ಒಳ್ಳೆಯದು ಆಗುತ್ತೆ. ನೋಡಿರಿ ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ತುಳಸಿ ಗಿಡದ ಮುಂದೆ ಅಂಗಳಕ್ಕೆ ಹಾಗೆ ಹೊಸಲಿಗೆ ರಂಗೋಲಿ ಹಾಕೋದು ಮಿಸ್ ಮಾಡಬೇಡಿ, ಒಳ್ಳೆಯದಾಗುತ್ತೆ ಎಲ್ಲದು. ಹಾಗೆ ನಾನು ಮಾರ್ನಿಂಗ್ 1 ಕಪ್ಪು ಬಿಸಿನೀರು ಕುಡಿದು ಹಾಗೆ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಪೂಜೆ ಮುಗಿಸಿದೆ. ಪೂಜೆ ಮುಗಿಸಿ ಹೊರಗಡೆ ಹೋಗಿ ಬಂದು ಹಾಗೆ ಸಂಜೆ ಮಸಾಲ ಮಂಡಕ್ಕಿ ತಿನ್ನಬೇಕಂತ ಅನಿಸ್ತಿತ್ತು. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಕರಿಬೇವು, ಕೊತ್ತಂಬರಿ ಹಾಕಿ ಸ್ವಲ್ಪ ಅರಿಶಿಣ, ಅಚ್ಕಾರದ ಪುಡಿ, ಉಪ್ಪು, ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಆಮೇಲೆ ಆಯಿಲ್ ಹಾಕಿದ್ಮೇಲೆ ಕಲಸಿದ ಮೇಲೆ ಸ್ವಲ್ಪ ನಿಂಬು ಹಾಕಿದ ಮೇಲೆ ಅದಕ್ಕೆ ಮಂಡಕ್ಕಿ ಎಲ್ಲ ಹಾಕ್ಕೊಂಡು ಮಸಾಲ ಮಂಡಕ್ಕಿ ರೆಡಿ ಮಾಡಿಕೊಂಡೆ. ಇದ್ರ ಜೊತೆ ಟೀ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಟೀ ಮಾಡಿಕೊಂಡು ಸಂಜೆ ಸ್ನ್ಯಾಕ್ಸ್ ಮಸಾಲ ಮಂಡಕ್ಕಿ ಹಾಗೆ ಟೀ ಕುಡಿದು ಕಂಪ್ಲೀಟ್ ಮಾಡಿದೆ. ಹಾಗೆ ರಾತ್ರಿ ಊಟಕ್ಕೆ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಉತ್ತರ ಕರ್ನಾಟಕದ ಶೈಲಿಯ ಜೋಳದ ರೊಟ್ಟಿ ಹಾಗೆ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಎಣ್ಗಾಯಿ ಪಲ್ಯ ಮಾಡೋಕ್ಕೆ ಮೊದಲಿಗೆ ಹಂಚಿಟ್ಟು ಅದಕ್ಕೆ ಶೇಂಗಾ ಹಾಕ್ಕೋಬೇಕು. ಕೆಲವೊಬ್ಬರು ಕೊಬ್ಬರಿನೂ ಹಾಕ್ಕೊತಾರೆ. ನಾನು ಶೇಂಗಾನೊಂದೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಹಂಚಿಗೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕಿದ ಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೆ. ಇದನ್ನೆಲ್ಲ ಫ್ರೈ ಆದಮೇಲೆ ಆ ಫ್ರೈಗೆ ಮತ್ತೀಗ ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ಮೇಲೆ ಕಡೆಗೆ ತೆಗೆದು ತಣ್ಣಗಾಕಿ ಬಿಡಬೇಕು. ಈಗ ಈ ಹುರ್ಕೊಂಡಿರೋ ಶೇಂಗಾನ ಮಿಕ್ಸಿ ಜಾರಿಗೆ ಹಾಕಿ ತಣ್ಣ ಮಾಡೋಕೆ ಇಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ನಾನೀಗ ಆಲ್ರೆಡಿ ಅಲ್ಲೇ ಬದನೆಕಾಯಿನ ನೀಟಾಗಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿರೋ ಮಸಾಲನೆಲ್ಲ ಬದನೆಕಾಯಲ್ಲಿ ತುಂಬಬೇಕು. ನೀಟಾಗಿ ಎಲ್ಲ ಚೆನ್ನಾಗಿ ಒಳಗೇನೆಲ್ಲ ಇಟ್ಟು ನೀಟಾಗಿ ತುಂಬಬೇಕು. ಈಗ ತುಂಬಿರೋ ಬದನೆಕಾಯಿನ ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಎಣ್ಣೆ ಕಾದ್ಮೇಲೆ ತುಂಬ್ಕೊಂಡಿರೋ ಬದನೆಕಾಯಿನ ಹಾಕಬೇಕು. ಈಗ ಎಲ್ಲ ಬದನೆಕಾಯಿನ ಹಾಕಿದ ಮೇಲೆ ಅವು ಎಣ್ಣೆಲೇ ಫ್ರೈ ಆಗಬೇಕು. ಅಲ್ಲಿವರೆಗೂ ನೀರು ಹಾಕಬಾರ್ದು. ನೋಡಿ ನೀಟಾಗಿ ಎಲ್ಲವನ್ನ ಹಾಕಿದ ಮೇಲೆ ಎಣ್ಣೆಲೇ ಫ್ರೈ ಎಲ್ಲ ಆಗೋ ತನಕ ಬಿಡಬೇಕು. ಅಲ್ಲಿವರೆಗೂ ನೀರು ಮಾತ್ರ ಹಾಕಬೇಡಿ. ಮಸಾಲ ರುಬ್ಬಿರೋ ಜಾರಿಗೆ ನೀರು ಹಾಕ್ಕೊಂಡು ಅವೇ ನೀರನ್ನ ಪಲ್ಯಕ್ಕೆ ಹಾಕ್ಕೋಬೇಕು. ನೋಡಿ ಫೈನಲ್ ಲುಕ್ಕು ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸಖತ್ತು ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಹಾಗೆ ಈಗ ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರನ್ನ ಕುದಿಯೋ ತನಕ ಬಿಡಬೇಕು. ನೀರೆಲ್ಲ ಕುದ್ದಾದ್ಮೇಲೆ ಜೋಳದ ಹಿಟ್ಟಿಗೆ ಆ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ನೀರು ತುಂಬ ಸುಡ್ತಿರುತ್ತೆ, ಆವಾಗವಾಗ ಸ್ವಲ್ಪ ತಣ್ಣೀರು ಕೈಗೆ ಹಚ್ಕೊತ ಕಲಿಸ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ನಾದ್ಕೋಬೇಕು. ರೊಟ್ಟಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ರೊಟ್ಟಿನ ಸಖತ್ತಾಗಿ ಮಾಡೋಕ್ಕೆ ಬರುತ್ತೆ. ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋಂಗಿಲ್ಲ. ಮೇನ್ ರೊಟ್ಟಿ ಮಾಡಬೇಕಪ್ಪ ಅಂದರೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಮತ್ತು ಹಿಟ್ಟು ಚೆನ್ನಾಗಿರಬೇಕು. ಹಂಗಾದರೆ ಜೋಳದ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾನು ನಾದ್ಕೊಳ್ತಿದ್ದೀನಿ. ಫುಲ್ಲು ಚೆನ್ನಾಗಿ ನಾದ್ಕೋಬೇಕು. ಹಾಗೆ ನೀವು ಹಿಟ್ಟು ಕಲಿಸ್ಕೊಂಡು ಹಂಗೆ ರೊಟ್ಟಿ ಮಾಡ್ತೀನಪ್ಪ ಅಂದರೆ ಹಂಗಿಲ್ಲ, ಬಿಸಿನೀರಲ್ಲೇ ಹಾಕಬೇಕು. ಈ ಥರ ರೊಟ್ಟಿ ಹಿಟ್ಟು ಕಲಿಸ್ಕೊಂಡ್ರೆ ರೊಟ್ಟಿ ಬಡಿಯೋಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ಈಗಿನ ಕಾಲದಲ್ಲೆಲ್ಲ ರೊಟ್ಟಿನ ಈ ಥರ ಬಡಿಯೋದೇ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲರೂ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ರೊಟ್ಟಿ ಉದ್ದೋದೇ ಜಾಸ್ತಿ ಆಗಿಬಿಟ್ಟಿದೆ. ರೊಟ್ಟಿ ಉದ್ದಿದ್ರೆ ಅಷ್ಟು ಟೇಸ್ಟಿಯಾಗಿ ಇರೋದಿಲ್ಲ. ಈ ಥರ ರೊಟ್ಟಿ ಸುಟ್ಕೋಬೇಕು. ನೋಡಿ ನಾನೀಗ ರೊಟ್ಟಿ ಸುಡ್ತಿದ್ದೀನಿ. ಈ ಥರ ಸುಡಬೇಕು ರೊಟ್ಟಿನ. ಒಂದೊಂದು ಸಲ ರೊಟ್ಟಿ ಸುಡ್ತಿರ್ಬೇಕಾದ್ರೆ ಕೈಯಲ್ಲಿ ತಿರುಗ್ತಾ ಇರಲ್ಲ ರೊಟ್ಟಿ. ಅದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ಸುಟ್ಟರೆ ಬೇಗ ತಿರುಗ್ತಿರುತ್ತೆ ರೊಟ್ಟಿ ಸುಡೋದು. ಹಾಗೆ ನನಗೆ ನಮ್ಮಮ್ಮ ರೊಟ್ಟಿ ಸುಡೋದು ಹೇಳ್ಕೊಟ್ಟಿದ್ರು. ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ರೊಟ್ಟಿ ಸುಡ್ತಿರ್ಬೇಕಾದ್ರೆ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಉಳಿಸಿ ರೊಟ್ಟಿ ಸುಡೋಕ್ಕೆ ಹೇಳ್ಕೊಡ್ತಿದ್ರು. ಇದಕ್ಕೆ ಕಾರಣನೇ ನಮ್ಮಮ್ಮ. ಇಷ್ಟು ಚೆನ್ನಾಗಿ ರೊಟ್ಟಿ ಸುಡೋದು ಹೇಳ್ಕೊಟ್ಟಿರೋದು ನಮ್ಮಮ್ಮ. ಹೀಗೆ ರೊಟ್ಟಿ ಸುಡಬೇಕು. ಜೋಳದ ರೊಟ್ಟಿ ಅಂತೂ ಸಖತ್ತು ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಇದನ್ನು ಬೇಯಿಸ್ಕೋಬೇಕು. ಈಗ ಹಾಕ್ತಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಚ್ಬೇಕು. ಹಿಂಗೆ ಎಲ್ಲ ನೀಟಾಗಿ ನೀರೆಲ್ಲ ಹಚ್ಚಿದ ಮೇಲೆ 1 ಮಿನಿಟ್ ಹಾಗೆ ಬಿಡಬೇಕು. ಹಾಗೆ ಬಿಟ್ಟಾದಮೇಲೆ ಇದನ್ನು ಎತ್ತಿ ಮತ್ತು ತಿರುವಿ ಹಾಕಬೇಕು. ನೋಡಿರಿ ಈಗ ಹಾಕ್ತಿದ್ದೀನಿ. ಹೇಗೆ ಬರುತ್ತೆ ರೊಟ್ಟಿ, ಎಲೆನೂ ಹಿಡ್ಕೊಳ್ಳೋದಿಲ್ಲ ಏನಿಲ್ಲ. ಈಗ ಬಂದಿದೆ ಈಗ ರೊಟ್ಟಿ ಫೈನಲಾಗಿ ಕಾಣಿಸ್ತಾ ಇದೆ.
ನೋಡಿ ಉದ್ದಿರೋ ರೊಟ್ಟಿ ಎಲ್ಲ ಈಗೆಲ್ಲ ಬರೋದಿಲ್ಲ, ಈಗ ಉಬ್ತಾ ಇದೆ ನೋಡಿ ರೊಟ್ಟಿಯಲ್ಲೆಲ್ಲ. ಇಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ನೀವು ಮನೆಯಲ್ಲಿ ಉದ್ದೋದಕ್ಕಿಂತ 10 ರೊಟ್ಟಿ ಆಗಲಿ 5 ರೊಟ್ಟಿ ಆಗಲಿ ಹಿಂಗೆ ಬಡಿದ್ಕೊಡಿ, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ರೊಟ್ಟಿನ ಆಯಿತು, ಎಣ್ಗಾಯಿ ಪಲ್ಯನ ಆಯಿತು. ತಟ್ಟೆಯಲ್ಲಿ ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಹಾಕ್ಕೊಂಡು ಹಾಗೆ ಅದ್ರ ಜೊತೆ ಈರುಳ್ಳಿ ಮೆಂತ್ಯ ಪಲ್ಯ ಇಟ್ಕೊಂಡು ಊಟ ಮಾಡ್ತಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.